ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಿರುವಂಥದ್ದು. ಅದರಲ್ಲಿ CM ಮತ್ತು DCM ಮಧ್ಯೆ ಒಂದು ಸಮನ್ವಯತೆ ಮೂಡಿಸೋಕ್ಕೆ ಹೈಕಮಾಂಡ್ ಒಂದು ಮಾಸ್ಟರ್ ಪ್ಲಾನ್ ಮಾಡುತ್ತೆ. ಅದೇ ಮಾಸ್ಟರ್ ಪ್ಲಾನ್ ಪ್ರಕಾರ ಇವತ್ತು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ನಡೆದಂಥ ಸುದ್ದಿಗೋಷ್ಠಿ ನಂತರ ಸಾಕಷ್ಟು ಬದಲಾವಣೆಗಳು ಮತ್ತು ಬೆಳವಣಿಗೆಗಳಾಗಿರುವಂಥದ್ದು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರ ಅತ್ಯಾಪ್ತರಾಗಿರುವಂತಹ ಚನ್ನಗಿರಿ ಶಾಸಕರಾಗಿರುವಂಥ ಶಿವಗಂಗಾ ಬಸವರಾಜ್ ಅವರನ್ನು ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಸುದ್ದಿಗೋಷ್ಠಿಯ ನಂತರ ಸಾಕಷ್ಟು ಬದಲಾವಣೆಗಳಾಗಿರುವಂಥದ್ದು, ಏನು ಸಂದೇಶ ರವಾನೆ ಆಗಿದೆ ಸರ್ ಇವತ್ತಿನ ಒಂದು ಸಭೆ ನಂತರ? ಒಂದೇ ಸಂದೇಶ, ನೀವೇನು ಮಾಧ್ಯಮದಲ್ಲಿ ಭಿನ್ನಮತ ಬಣ ಅದು ಇದು ಹೇಳ್ತಾ ಇದ್ರಲ್ಲ, ಅದು ಯಾವುದು ಬಣ ಇಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ತೋರಿಸೋ ಸಂದೇಶ ಬಿಟ್ಟರೆ ಇನ್ಯಾವುದೂ ಸಂದೇಶ ಹೋಗಿಲ್ಲ. ಅಲ್ಲ ಸರ್, ಈಗ ಹಂಗಾರೆ ಒಕ್ಕಟ್ಟಿನ ಮಂತ್ರ ಒಂದು ಜಪ ಮಾಡ್ತಿದ್ದಾರೆ DCM ಮತ್ತು CM ಇಬ್ಬರು. ಜಪ ಅಲ್ಲ, ನಿಮ್ಮ ಮಾಧ್ಯಮದವ್ರಿಗೆ ಕೊಡೋಣ ಅಂತ. ನೀವು ನಮ್ಮಲ್ಲಿ 2 ಬಣ ಇದೆ, 3 ಬಣ ಇದೆ, 4 ಬಣ ಇದೆ ಅಂತಿರಲ್ಲ, ಆ ಥರ ಯಾವುದು ಬಣ ಇಲ್ಲ, ಒಂದೇ ಬಣ ಇದೆ, ಒಂದೇ ಮನೆ ಒಂದೇ ಪ್ಲೇಟಲ್ಲಿ ತಿಂಡಿ ತಿಂತಿದ್ದೀವಿ. ನಿಮ್ಗೆ ಮಾಹಿತಿ ಹೋಗೋಕ್ಕೋಸ್ಕರ ನಾವು ತಿಂಡಿಗೆ ಕರೆದಿದ್ದೀವಿ. ಅದ್ರ ಜೊತೆ ನಮ್ಮಲ್ಲಿ ಏನೀಗ ಅಧಿವೇಶನ ನಡೀತಾ ಇದೆ, ಅಧಿವೇಶನ ಪೂರ್ವಕವಾದಂಥ ಒಂದು ಚರ್ಚೆನೂ ಆಗುತ್ತೆ, ನಿಮ್ಮ ಮಾಧ್ಯಮದವ್ರಿಗೆ ಒಂದು ಉತ್ತರನೂ ಆಗುತ್ತೆ ಅಂತ ಸೇರಿ. ಬೆಳಗ್ಗೆ ಅಧಿವೇಶನದ ಚರ್ಚೆ ಮಾತ್ರ ಆಗಿದೆ ಸರ್ ಅಲ್ಲಿ ತಿಂಡಿ ಸಮಯದಲ್ಲಿ. ಚರ್ಚೆ ನಾನು ಇರಲಿಲ್ಲ, ಅವ್ರೇನು ಮಾಧ್ಯಮ ನೀವೇ ಏನು ತೋರಿಸಿದಿರಲ್ಲ, ಅವ್ರ ಪತ್ರಿಕಾಗೋಷ್ಠಿ ನೇರ ಪ್ರಸಾರ ಮಾಡಿರೋದು ಏನು ಮಾಹಿತಿ ನಿಮಗೆ ಎಷ್ಟಿದೆ ಅಷ್ಟೇ ನನಗಿರೋದು. ಅಂದರೆ ಸರ್, ಈಗ ನೀವು ಪದೇ ಪದೇ ಹೇಳ್ತಾ ಇದ್ರಿ ಅದರಲ್ಲಿ ರಕ್ತದಲ್ಲಿ ಸಹ ಬರೆದು ಕೊಡ್ತೀನಿ ಅಂತ ಹೇಳಿದ್ರಿ. DK ಶಿವಕುಮಾರ್ CM ಆಗೇ ಆಗ್ತಾರಂತೆ. ಯಾವಾಗ ಆಗ್ತಾರೆ ಸರ್ CM? ನಿಮಗೆ ಹೇಳಿದ್ದೀನಿ, ಏಪ್ರಿಲ್ ಮಾರ್ಚಲ್ಲಿ ಹೇಳಿದ್ದೀನಿ ರಕ್ತದಲ್ಲಿ ಬರ್ದು ಕೊಡ್ತೀನಿ ಅಂತ. ಅದನ್ನ ಯಾವಾಗ ಮಾತಾಡ್ತೀನಿ ಅಂತ ಹೇಳಿದ್ದೀನಿ, ನೀವೇ ಹೇಳ್ಬಿಡ್ರಿ. ಯಾಕೆ ನನಗೆ ಆಗಲೆಲ್ಲ ತೊಂದರೆ? ಈಗ ಜನವರಿಗೆ ಆಯ್ತು, ಜನವರಿ ಬರ್ರಿ ಮಾತಾಡೋಣ. ಈಗ ಮಕರ ಸಂಕ್ರಾಂತಿ ನಂತರ ಹಂಗಾರೆ DK ಶಿವಕುಮಾರ್ ಅವರು CM ಆಗ್ತಾರೆ. ಮಾತಾಡೋಣ, ಕುರ್ಚಿ ಖಾಲಿ ಆದಾಗ ಮಾತಾಡೋಣ. ಕುರ್ಚಿ ಖಾಲಿ ಇಲ್ದಾಗ ಮಾತಾಡೋದು ಉಪಯೋಗ ಆಗಲ್ಲ, ವ್ಯರ್ಥ ಆಗ್ತದೆ, ಮಾತುಗಳು ವೇಸ್ಟ್ ಆಗ್ತದೆ. ಅಲ್ಲ ಸರ್, ಈಗ ಸ್ವತಃ DK ಶಿವಕುಮಾರ್ ಅವ್ರ ಸಹೋದರ DK ಸುರೇಶ್ ಅವರು ಹೇಳ್ತಾರೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಸರ್ ಯಾಕೆ ಸರ್ ಇನ್ನೂ ಪವರ್ ಶೇರಿಂಗ್ ಇದ್ದು ತಾವು ಮುಚ್ಚಿಡ್ತಿದ್ದೀರ ಅಂತ? ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತ ಹೇಳಿಲ್ಲ, ತಪ್ಪಾಗಿ ಅರ್ಥೈಸಬೇಡಿ. ನಡ್ಕೊಂತಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿದ್ದಾರೆ. 5 ಗ್ಯಾರಂಟಿಗಳನ್ನೇನು ನಾವು ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನ ನಡ್ಕೊಂಡಿದ್ವಿ ಅದನ್ನು ಹೇಳಿದ್ದಾರೆ. ನೀವೇ ಅನ್ಯರ್ಥ ಭಾವಿಸಿ. ಅಲ್ಲ ಸರ್, ಈಗ 5 ಗ್ಯಾರಂಟಿಗಳು ನಡ್ಕೊಂಡಿದ್ದಾರೆ. ಆ 5 ಗ್ಯಾರಂಟಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಆ ಹೇಳಿಕೆ ಕೊಡುವಂಥದ್ದು ಏನು ಸಿಚುವೇಶನ್ ಇರಲಿಲ್ಲ. ಬಟ್ ಸಣ್ಣ ಮಗು ಸದ ಅರ್ಥ ಆಗುತ್ತೆ ಸರ್, ಇದು ಬಂದಿರೋದು ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದಕ್ಕೆ ಅನ್ನೋದು. ತಾವು ಅದನ್ನು ಇದನ್ನು ಮಾಡುವಂಥ ವಿಚಾರ ಮಾಡಬೇಡಿ. ಸೊ ಯಾವಾಗ CM ಆಗ್ತಾರೆ, ತಮಗೇನು ಮಾಹಿತಿ ಇದೆ? ಈಗ CM ಕುರ್ಚಿ ಖಾಲಿ ಇದ್ದಿದ್ರೆ ನಾನು ಹೈಕಮಾಂಡ್ ಭೇಟಿ ಮಾಡಿ ಯಾವಾಗ ಮಾಡ್ತೀನಿ ಅಂತ ಕೇಳಕೊಂಬಂದು ನಿಮ್ಗೆ ವರದಿ ಕೊಡ್ತಿದ್ದೆ. ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಹೆಂಗೆ ಹೇಳ ನಿಮಗೆ? ಸರ್, ಈಗ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗು ಹೈಕಮಾಂಡ್ ಆದೇಶದ ಅನ್ವಯ ಆಗಿದೆ ಅಂತೇಳಿ ಒಂದು ಸುದ್ದಿ ಇದೆ, ಏನು ಹೇಳ್ತಾರೆ ಸರ್ ಇದು? ನನಗೆ ಮಾಹಿತಿ ಇಲ್ಲ, ಮಾಧ್ಯಮದಲ್ಲಿ ಏನು ಬಂದಿದ್ದಿಲ್ಲ ಅದಷ್ಟೇ ನನಗೆ ಗೊತ್ತಿರೋದು. ಅಂದರೆ ಅವರೇ ಹೇಳ್ತಾರೆ, ಸ್ವತಃ ನಾವು ವೇಣುಗೋಪಾಲ್ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀವಿ, ಸೇರಿರೋದು ಕುರಿತಾಗಿ ಹೇಳಿದ್ವಿ ಅಂತೇಳಿ ಸ್ವತಃ CM ಅವರೇ ಹೇಳ್ತಾರೆ. ಸೊ ಇದು ಹೈಕಮಾಂಡ್ ಆದೇಶದ ಅನ್ವಯ ಆಗಿರುವಂಥ ಬ್ರೇಕ್ಫಾಸ್ಟ್ ಮೀಟಿಂಗು. ನಾನು ನೋಡಿಲ್ಲ, ಮಾಧ್ಯಮದಲ್ಲಿ ಏನು ಬಂದಿದ್ದು ಅಷ್ಟೇ ನನಗೆ ಮಾಹಿತಿ ಇರೋದು. ಹೈಕಮಾಂಡ್ ಆದೇಶದಿಂದ ಅಂತ ಬಂದಿದ್ರು ಅದೇ ಮಾಹಿತಿನೇ, ಇವರು ವೈಯಕ್ತಿಕವಾಗಿ ಕರೆದಿದ್ರು ಅದೇ ಮಾಹಿತಿನೇ, ಇವ್ರು ಏನು ಪ್ರೆಸ್ ಮೀಟಲ್ಲಿ ಹೇಳಿದಾರೆ ಅಷ್ಟೇ ಮಾಹಿತಿ, ನನಗೇನು ಎಕ್ಸ್ಟ್ರಾ ಮಾಹಿತಿ ಇಲ್ಲ. ಸರ್, ಈಗ ತಾವು ದೆಹಲಿಗೆ ಹೋಗಿದ್ರಿ, ಹೈಕಮಾಂಡ್ಗೆ ಏನೇನು ಮೆಸೇಜ್ ಕೊಟ್ರಿ ಸರ್, ಏನಂತ ಮನವಿ ಮಾಡ್ಕೊಂಡ್ರಿ? ನಾನು ದೆಹಲಿಗೆ ಹೋಗಿದ್ದು ನನ್ನ ವೈಯಕ್ತಿಕ ಕಾರಣಗಳಿಂದ ಅಂತ ತಮಗೆ ಹೇಳಿದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ನನ್ನ ಮಕ್ಕಳು ಇಬ್ಬರು ಅಲ್ಲಿ ಓದ್ತಾ ಇದ್ದಾರೆ. ಮತ್ತೆ ನಾನು ಮಂಗಳವಾರ ದೆಹಲಿಗೆ ಹೋಗ್ತಾ ಇದ್ದೀನಿ. ಮಂಗಳವಾರ ಬುಧವಾರ ದೆಹಲಿಗೆ ಹೋಗಿ ಬರ್ತಾ ಇದ್ದೀನಿ. ಮತ್ತು ಅವತ್ತೊಂದು ಮತ್ತೆ ಕ್ವಶನ್ ಕೇಳಿಬಿಡಿ, ಇವತ್ತೇ ಅದನ್ನು ಕ್ಲಿಯರ್ ಮಾಡ್ತೀನಿ. ನನ್ನ ಮಕ್ಕಳು ಅಲ್ಲಿ ದೆಹಲಿಲಿ ಓದ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲ ಸರ್, ಈಗ ಬೇರೆ ಶಾಸಕರೆಲ್ಲ ಹೋಗಿದ್ರು, ಅವ್ರು ಏನಾದರೂ ನಿಮ್ಮ ಜೊತೆ ಮಾತಾಡಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಹೇಗೆ ಅಂತ? ಇಲ್ಲ, ನಾವು ರಾಜಕೀಯವಾಗಿ ಎಂದೂ ಮಾತಾಡಲ್ಲ. ನಾವು ಶಾಸಕರು ಒಂದೇ ಹೋಟೆಲಲ್ಲಿ ಉಳ್ಕೊಂಡಿದ್ದೀವಿ ಅಂತ ಹೇಳಿದ್ರಿ. ಒಂದೇ ಹೋಟೆಲಲ್ಲ, ಬೇರೆ ಬೇರೆ ಹೋಟ್ಲಾಗ ಉಳ್ಕೊಂಡಿದ್ರು. ಒಂದು ಹೋಟ್ಲಲ್ಲಿ ತಿಂಡಿ ಸೇರಿದ್ವಿ, ಬಂದಿರೋದು ಮಾಹಿತಿ ಗೊತ್ತಾಗಿ ಅಷ್ಟೇ. ಈಗ ಸರ್, ನಮ್ಮ ದಾವಣಗೆರೆ ಜಿಲ್ಲೆ ಕೆಲವೊಂದಷ್ಟು ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಡು ತಾವು DK ಶಿವಕುಮಾರ್ ಹತ್ರ ಹೋಗಿರುವಂಥ ಒಂದು ಫೋಟೋ ಈಗ ವೈರಲ್ ಆಗ್ತಿರುವಂಥದ್ದು. ಏನು ಸರ್, ಅದು ಅವ್ರಿಗೆ ಏನಾದರೂ ಕನ್ವಿನ್ಸ್ ಮಾಡೋಕ್ಕೆ ಅಥವಾ ಅವರವರ ಮುಖಾಮುಖಿ ಮಾತಾಡ್ಸೋಕೆ ಏನಾದರೂ ಹೋಗಿದ್ರೆ ಹೇಗೆ ಅಂತ? ನೋಡಿ, ನಾನು ಅವ್ರನ್ನ ಕರ್ಕೊಂಡೋಗಿಲ್ಲ, ಅವರೇ ನಾನು ಕರ್ಕೊಂಡೋಗಿದ್ದು. ಈಗೇನು ನಮ್ಮ ಜಿಲ್ಲೆ ಅಭಿವೃದ್ಧಿಗಳಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಚನ್ನಗಿರಿ ಇರ್ಬೋದು, ಜಗಳೂರು ಇರ್ಬೋದು, ಹೊನ್ನಾಳಿ ಇರ್ಬೋದು, ಈ 3 ಕಾನ್ಸ್ಟಿಟ್ಯೂನ್ಸಿಗಳು ನೀರಾವರಿ ಅಭಿವೃದ್ಧಿಗಳ ಬಗ್ಗೆ, ಪಕ್ಷ ಸಂಘಟನೆಗಳ ವಿಷಯ ಬಗ್ಗೆ ಚರ್ಚೆಗೆ ಇವರು ಉಪಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿದ್ದರು. ನಾನು ಅವ್ರ ಜೊತೆಗೆ ಹೋಗಿದ್ದೆ. ಸರ್, ಇವತ್ತು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ DK ಶಿವಕುಮಾರ್ ಅವರ ಮುಖದಲ್ಲಿ ಸಾಕಷ್ಟು ಮಂದಹಾಸ ಇತ್ತು, ತಮ್ಮ ಮುಖದಲ್ಲೂ ಸಹ ಸಾಕಷ್ಟು ಮಂದಹಾಸ ಇದೆ. ಏನು ಬ್ರೇಕ್ಫಾಸ್ಟಲ್ಲಿ ಒಳ್ಳೆ ಬಾದಾಮಿ ಗೋಡಂಬಿ ಏನಾದರೂ ಇತ್ತು ಇವತ್ತು ಹೇಗೆ ಅಂತ? ಬಾದಾಮಿ ಗೋಡಂಬಿ ಇದ್ದರೆ ಖುಷಿ ಇರಲೇಬೇಕಲ್ಲ. ಮತ್ತೆ ಬಾದಾಮಿ ಗೋಡಂಬಿ ಅಂದರೆ CM ಸ್ಥಾನ ಕೊಡೋದು ಅಂತ ಅರ್ಥ? ನನಗೆ ಗೊತ್ತಿಲ್ಲಪ್ಪ, ನಮ್ಮಲ್ಲಿ ಬಾದಾಮಿ ಗೋಡಂಬಿ ತಿನ್ನೋದು ಅಂತ ಅರ್ಥ. ನಮ್ಮ ಹತ್ರ ಮಾಹಿತಿ ಇಲ್ಲ ಪಕ್ಕ. ಈಗ ಅಂದರೆ ಮಕರ ಸಂಕ್ರಾಂತಿ ನಂತರ DK ಶಿವಕುಮಾರ್ ಅವರು CM ಆಗ್ತಾರೆ. ಸಂಕ್ರಾಂತಿ ಬಂದಾಗ ಬರ್ರಿ ಮಾತಾಡೋಣ. ಈಗ ಬೇಡ. ಸಂಕ್ರಾಂತಿ ಆಗುತ್ತಾ ಸಂಕ್ರಾಂತಿ ಆಗುತ್ತಾ ಹೇಗೆ ಅಂತ ಸರ್? ಸಂಕ್ರಾಂತಿನೇ, ಬೇರೆ ಹೆಂಗಾಗ್ತದೆ? ಸಂಕ್ರಾಂತಿ ಆಗ್ತದೆ, ಹಬ್ಬ ಮಾಡೋಣ. ಒಟ್ಟರೆ ನವಂಬರ್ ಕ್ರಾಂತಿಗ ಜನವರಿ ಕ್ರಾಂತಿಯಾಗಿ ಮಾರ್ಪಟ್ಟಿದೆ. ಯಾವುದು ಕ್ರಾಂತಿ ಇಲ್ಲ ಅಂತ ಇಂದು ಹೇಳಿದ್ವಿ, ಅದರ ಆಯ್ತು. ಈಗ ನವಂಬರ್ ಮುಗೀತು, ಅದರ ಕ್ರಾಂತಿ ಆಯಿತಾ? ಸುಮ್ಮನೆ ಮಾಧ್ಯಮಗಳ ಸೃಷ್ಟಿ, ವಿರೋಧ ಪಕ್ಷ ಸೃಷ್ಟಿ ಬಿಟ್ಟರೆ ಯಾವ ಕ್ರಾಂತಿನಿಲ್ಲ, ಯಾವುದಿಲ್ಲ.
ಒಳ್ಳೆ ಉತ್ತಮವಾದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಮುಂದುವರಿಯುತ್ತೆ. ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿ ಅವರೇ ಮುಂದುವರಿತಾರೆ, ನಿನ್ನ 2.5 ವರ್ಷ ಉಳಿದ 2.5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾಳೆ ವಿಠಲ್ ಅನ್ನೋದು ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡಿದ್ರೆ ನೀವೇ ಮುಂದುವರಿತೀರಿ. ಸರ್, ಈಗ ಹೈಕಮಾಂಡ್ ಅಂಗಳದಲ್ಲಂತೂ ಇನ್ನೂ ಇದ್ದಂಗೆ ಆಯ್ತು ಇದು ಚರ್ಚೆ ಇಲ್ಲ. ನೀವು ಕೇಳೋದಕ್ಕೆ ಹೈಕಮಾಂಡ್ ಹೇಳ್ಬೇಕು ಚೇಂಜ್ ಮಾಡಬೇಕು ಅಂದರೆ. ಈಗ ಅಂದರೆ ಸರ್, ಈಗ ನಿಮ್ಮ ಪ್ರಕಾರ ಹೈಕಮಾಂಡೇ ಒಲ ಮಾಡಿ ನೀವು CM ಆಗಿ ಅಂತ ಹೇಳಬೇಕು. ಅಲ್ಲ, ಹೈಕಮಾಂಡ್ ತೀರ್ಮಾನನೇ. ನಾವು ಹೈಕಮಾಂಡ್ ತೀರ್ಮಾನ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ. ಹೈಕಮಾಂಡ್ ತೀರ್ಮಾನ ಮಾಡುವಂತೆ ಕೆಲವೊಂದಷ್ಟು ಒತ್ತಡಗಳು ಹೋಗಿದೆ ಅನ್ನೋಂಥ ಒಂದು ಮಾಹಿತಿ ಇದೆ ಸರ್. ನನಗಿಲ್ಲ ಮಾಹಿತಿ, ನಾನೇನು ಒತ್ತಡ ಹಾಕಿಲ್ಲ. ಓಕೆ ಸರ್, ಈಗ ಕೆಲವೊಂದಷ್ಟು ಇದ್ರ ಮಧ್ಯೆ ಆ ದಲಿತ ಸಮುದಾಯದವರು CM ಆಗ್ಬೇಕು ಅನ್ನೋಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಸರ್ ಈ ವಿಚಾರಕ್ಕೆ? ತಪ್ಪೇನಿದೆ? ಕುರ್ಚಿ ಖಾಲಿ ಇದ್ದಾಗ ದಲಿತ CM ಆಗಲಿ, ವಾಲ್ಮೀಕಿ CM ಆಗಲಿ, ಕುರುಬ ಸಮುದಾಯದವರಾಗಲಿ, ಅಲ್ಪಸಂಖ್ಯಾತರಾಗಲಿ, ಇನಿವನ್ ಲಿಂಗಾಯತರಾಗಲಿ, ಯಾವ ಸಮುದಾಯದವರು ಮುಖ್ಯಮಂತ್ರಿನಾರು ಮಾಡಲಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಇರಲಿ ಅನ್ನೋದು ನನ್ನ ವೈಯಕ್ತಿಕ ಆಶಯ. ಏನಿದಿಷ್ಟು ಚನ್ನಗಿರಿ ಶಾಸಕರಾಗಿರುವಂಥ ಶಿವಗಂಗ ಬಸವರಾಜರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಏನು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಿರುವಂಥದ್ದು, ಅದರಲ್ಲಿ CM ಮತ್ತು DCM ಮಧ್ಯೆ ಒಂದು ಸಮನ್ವಯತೆ ಮೂಡಿಸೋಕ್ಕೆ ಹೈಕಮಾಂಡ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿತ್ತು. ಅದೇ ಮಾಸ್ಟರ್ ಪ್ಲಾನ್ ಪ್ರಕಾರ ಇವತ್ತು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ನಡೆದಂಥ ಸುದ್ದಿಗೋಷ್ಠಿ ನಂತರ ಸಾಕಷ್ಟು ಬದಲಾವಣೆಗಳು ಮತ್ತು ಬೆಳವಣಿಗೆಗಳಾಗಿರುವಂಥದ್ದು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರ ಅತ್ಯಾಪ್ತರಾಗಿರುವಂತಹ ಚನ್ನಗಿರಿ ಶಾಸಕರಾಗಿರುವಂಥ ಶಿವಗಂಗ ಬಸವರಾಜ್ ಅವರನ್ನು ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಸುದ್ದಿಗೋಷ್ಠಿಯ ನಂತರ ಸಾಕಷ್ಟು ಬದಲಾವಣೆಗಳಾಗಿರುವಂಥದ್ದು, ಏನು ಸಂದೇಶ ರವಾನೆ ಆಗಿದೆ ಸರ್ ಇವತ್ತಿನ ಒಂದು ಸಭೆ ನಂತರ? ಒಂದೇ ಸಂದೇಶ. ನೀವೇನು ಮಾಧ್ಯಮದಲ್ಲಿ ಭಿನ್ನಮತ, ಬಣ ಅದು ಇದು ಹೇಳ್ತಾ ಇದ್ರಲ್ಲ, ಅದು ಯಾವುದು ಬಣ ಇಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ತೋರಿಸೋದು ಸಂದೇಶ ಬಿಟ್ಟರೆ ಇನ್ಯಾವುದು ಸಂದೇಶ ಹೋಗಿಲ್ಲ. ಅಲ್ಲ ಸರ್, ಈಗ ಹಂಗಾರೆ ಒಕ್ಕಟ್ಟಿನ ಮಂತ್ರ ಒಂದು ಜಪ ಮಾಡ್ತಿದ್ದಾರೆ DCM ಮತ್ತು CM ಇಬ್ಬರು. ಜಪ ಅಲ್ಲ, ನಿಮ್ಮ ಮಾಧ್ಯಮದವ್ರಿಗೆ ಕೊಡೋಣ ಅಂತ. ನೀವು ನಮ್ಮಲ್ಲಿ 2 ಬಣ ಇದೆ, 3 ಬಣ ಇದೆ, 4 ಬಣ ಇದೆ ಅಂತಿರಲ್ಲ, ಆ ಥರ ಯಾವುದು ಬಣ ಇಲ್ಲ, ಒಂದೇ ಬಣ ಇದೆ. ಒಂದೇ ಮನೆ ಒಂದೇ ಪ್ಲೇಟಲ್ಲಿ ತಿಂಡಿ ತಿಂತಿದ್ದೀವಿ. ನಿಮ್ಗೆ ಮಾಹಿತಿ ಹೋಗೋಕ್ಕೋಸ್ಕರ ನಾವು ತಿಂಡಿ ಕರೆದಿದ್ದೀವಿ. ಅದ್ರ ಜೊತೆ ನಮ್ಮಲ್ಲಿ ಏನೀಗ ಅಧಿವೇಶನ ನಡೀತಾ ಇದೆ, ಅಧಿವೇಶನ ಪೂರ್ವಕವಾದಂಥ ಒಂದು ಚರ್ಚೆನೂ ಆಗುತ್ತೆ, ನಿಮ್ಮ ಮಾಧ್ಯಮದವ್ರಿಗೆ ಒಂದು ಉತ್ತರನೂ ಆಗುತ್ತೆ ಅಂತ ಸೇರಿ. ಬೆಳಗ್ಗೆ ಅಧಿವೇಶನದ ಚರ್ಚೆ ಮಾತ್ರ ಆಗಿದೆ ಸರ್ ಅಲ್ಲಿ ತಿಂಡಿ ಸಮಯದಲ್ಲಿ. ಚರ್ಚೆ ನಾನು ಇರಲಿಲ್ಲ. ಅವ್ರೇನು ಮಾಧ್ಯಮ ನೀವೇ ಏನು ತೋರಿಸಿದಿರಲ್ಲ, ಅವ್ರ ಪತ್ರಿಕಾಗೋಷ್ಠಿ ನೇರ ಪ್ರಸಾರ ಮಾಡಿರೋದು ಏನು ಮಾಹಿತಿ ನಿಮಗೆ ಎಷ್ಟಿದೆ ಅಷ್ಟೇ ನನಗೆ ಇರೋದು. ಅಂದರೆ ಸರ್, ಈಗ ನೀವು ಪದೇ ಹೇಳ್ತಾ ಇದ್ರಿ, ಅದರಲ್ಲಿ ರಕ್ತದಲ್ಲಿ ಸಹ ಬರೆದು ಕೊಡ್ತೀನಿ ಅಂತ ಹೇಳಿದ್ರಿ. DK ಶಿವಕುಮಾರ್ CM ಆಗೇ ಆಗ್ತಾರಂತೆ. ಯಾವಾಗ ಆಗ್ತಾರೆ ಸರ್ CM? ನಿಮಗೆ ಹೇಳಿದ್ದೀನಿ, ಏಪ್ರಿಲ್ ಮಾರ್ಚಲ್ಲಿ ಹೇಳಿದ್ದೀನಿ ರಕ್ತದಲ್ಲಿ ಬರ್ದು ಕೊಡ್ತೀನಿ ಅಂತ. ಅದನ್ನ ಯಾವಾಗ ಮಾತಾಡ್ತೀನಿ ಅಂತ ಹೇಳಿದ್ದೀನಿ, ನೀವೇ ಹೇಳ್ಬಿಡ್ರಿ. ಯಾಕೆ ನನಗೆ ಆಗಲೆಲ್ಲ ತೊಂದರೆ? ಈಗ ಜನವರಿಗೆ ಆಯ್ತು, ಜನವರಿ ಬರ್ರಿ ಮಾತಾಡೋಣ. ಈಗ ಮಕರ ಸಂಕ್ರಾಂತಿ ನಂತರ ಹಂಗಾರೆ DK ಶಿವಕುಮಾರ್ ಅವರು CM ಆಗ್ತಾರೆ. ಮಾತಾಡೋಣ. ಕುರ್ಚಿ ಖಾಲಿ ಆದಾಗ ಮಾತಾಡೋಣ. ಕುರ್ಚಿ ಖಾಲಿ ಇಲ್ದಾಗ ಮಾತಾಡೋದು ಉಪಯೋಗ ಆಗಲ್ಲ, ವ್ಯರ್ಥ ಆಗ್ತದೆ, ಮಾತುಗಳು ವೇಸ್ಟ್ ಆಗ್ತದೆ. ಅಲ್ಲ ಸರ್, ಈಗ ಸ್ವತಃ DK ಶಿವಕುಮಾರ್ ಅವ್ರ ಸಹೋದರ DK ಸುರೇಶ್ ಅವರು ಹೇಳ್ತಾರೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಸರ್ ಯಾಕೆ ಸರ್ ಇನ್ನೂ ಪವರ್ ಶೇರಿಂಗ್ ಇದ್ದು ತಾವು ಮುಚ್ಚಿಡ್ತಿದ್ದೀರ ಅಂತ? ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತ ಹೇಳಿಲ್ಲ, ತಪ್ಪಾಗಿ ಅರ್ಥೈಸಬೇಡಿ. ನಡ್ಕೊಂತಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿದ್ದಾರೆ. 5 ಗ್ಯಾರಂಟಿಗಳನ್ನೇನು ನಾವು ಮುಖ್ಯಮಂತ್ರಿಗಳು ಕೊಟ್ಟ ಮಾತಿನ ನಡ್ಕೊಂಡಿದ್ವಿ ಅದನ್ನು ಹೇಳಿದ್ದಾರೆ. ನೀವೇ ಅನ್ಯರ್ಥ ಭಾವಿಸ. ಅಲ್ಲ ಸರ್, ಈಗ 5 ಗ್ಯಾರಂಟಿಗಳು ನಡ್ಕೊಂಡಿದ್ದಾರೆ. ಆ 5 ಗ್ಯಾರಂಟಿ ಸಂಬಂಧಪಟ್ಟಂಗೆ ಅವ್ರಿಗೆ ಆ ಹೇಳಿಕೆ ಕೊಡುವಂಥದ್ದು ಏನು ಸಿಚುವೇಶನ್ ಇರಲಿಲ್ಲ. ಬಟ್ ಸಣ್ಣ ಮಗು ಸದ ಅರ್ಥ ಆಗುತ್ತೆ ಸರ್, ಇದು ಬಂದಿರೋದು ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದಕ್ಕೆ ಅನ್ನೋದು. ತಾವು ಅದನ್ನು ಇದನ್ನು ಮಾಡುವಂಥ ವಿಚಾರ ಮಾಡಬೇಡಿ. ಸೊ ಯಾವಾಗ CM ಆಗ್ತಾರೆ, ತಮಗೇನು ಮಾಹಿತಿ ಇದೆ? ಈಗ CM ಕುರ್ಚಿ ಖಾಲಿ ಇದ್ದಿದ್ರೆ ನಾನು ಹೈಕಮಾಂಡ್ ಭೇಟಿ ಮಾಡಿ ಯಾವಾಗ ಮಾಡ್ತೀನಿ ಅಂತ ಕೇಳಕೊಂಬಂದು ನಿಮ್ಗೆ ವರದಿ ಕೊಡ್ತಿದ್ದೆ. ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಹೆಂಗೆ ಹೇಳ ನಿಮಗೆ? ಸರ್, ಈಗ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗು ಹೈಕಮಾಂಡ್ ಆದೇಶದ ಅನ್ವಯ ಆಗಿದೆ ಅಂತೇಳಿ ಒಂದು ಸುದ್ದಿ ಇದೆ. ಏನು ಹೇಳ್ತಾರೆ ಸರ್ ಇದು? ನನಗೆ ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ಏನು ಬಂದಿದ್ದಿಲ್ಲ ಅದಷ್ಟೇ ನನಗೆ ಗೊತ್ತಿರೋದು. ಅಂದರೆ ಅವರೇ ಹೇಳ್ತಾರೆ, ಸ್ವತಃ ನಾವು ವೇಣುಗೋಪಾಲ್ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀವಿ, ಸೇರಿರೋದು ಕುರಿತಾಗಿ ಹೇಳಿದ್ದೀವಿ ಅಂತೇಳಿ ಸ್ವತಃ CM ಅವರೇ ಹೇಳ್ತಾರೆ. ಸೊ ಇದು ಹೈಕಮಾಂಡ್ ಆದೇಶದ ಅನ್ವಯ ಆಗಿರುವಂಥ ಬ್ರೇಕ್ಫಾಸ್ಟ್ ಮೀಟಿಂಗು. ನಾನು ನೋಡಿಲ್ಲ. ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟೇ ನನಗೆ ಮಾಹಿತಿ ಇರೋದು. ಹೈಕಮಾಂಡ್ ಆದೇಶದಿಂದ ಅಂತ ಬಂದಿದ್ರೆ ಅದೇ ಮಾಹಿತಿನೇ, ಇವರು ವೈಯಕ್ತಿಕವಾಗಿ ಕರೆದಿದ್ರು ಅದೇ ಮಾಹಿತಿನೇ, ಇವ್ರು ಏನು ಪ್ರೆಸ್ ಮೀಟಲ್ಲಿ ಹೇಳಿದಾರೆ ಅಷ್ಟೇ ಮಾಹಿತಿ. ನನಗೇನು ಎಕ್ಸ್ಟ್ರಾ ಮಾಹಿತಿ ಇಲ್ಲ. ಸರ್, ಈಗ ತಾವು ದೆಹಲಿ ಹೋಗಿದ್ರಿ, ಹೈಕಮಾಂಡ್ಗೆ ಏನೇನು ಮೆಸೇಜ್ ಕೊಟ್ರಿ ಸರ್? ಏನಂತ ಮನವಿ ಮಾಡ್ಕೊಂಡ್ರಿ? ನಾನು ದೆಹಲಿಗೆ ಹೋಗಿದ್ದು ನನ್ನ ವೈಯಕ್ತಿಕ ಕಾರಣಗಳಿಂದ ಅಂತ ತಮಗೆ ಹೇಳಿದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ನನ್ನ ಮಕ್ಕಳು ಇಬ್ಬರು ಅಲ್ಲಿ ಓದ್ತಾ ಇದ್ದಾರೆ. ಮತ್ತೆ ನಾನು ಮಂಗಳವಾರ ದೆಹಲಿಗೆ ಹೋಗ್ತಾ ಇದ್ದೀನಿ. ಮಂಗಳವಾರ ಬುಧವಾರ ದೆಹಲಿಗೆ ಹೋಗಿ ಬರ್ತಾ ಇದ್ದೀನಿ. ಮತ್ತು ಅವತ್ತೊಂದು ಮತ್ತೆ ಕ್ವಶನ್ ಕೇಳ್ಬಿಡಿ, ಇವತ್ತೇ ಅದನ್ನು ಕ್ಲಿಯರ್ ಮಾಡ್ತೀನಿ. ನನ್ನ ಮಕ್ಕಳು ಅಲ್ಲಿ ದೆಹಲಿಲಿ ಓದ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲ ಸರ್, ಈಗ ಬೇರೆ ಶಾಸಕರೆಲ್ಲ ಹೋಗಿದ್ರು, ಅವ್ರು ಏನಾದರೂ ನಿಮ್ಮ ಜೊತೆ ಮಾತಾಡಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಹೇಗೆ ಅಂತ? ಇಲ್ಲ, ನಾವು ರಾಜಕೀಯವಾಗಿ ಎಂದೂ ಮಾತಾಡಲ್ಲ. ನಾವು ಶಾಸಕರು ಒಂದೇ ಹೋಟೆಲಲ್ಲಿ ಉಳ್ಕೊಂಡಿದ್ದೀವಿ ಅಂತ ಹೇಳಿದ್ರಿ. ಒಂದೇ ಹೋಟೆಲಲ್ಲ, ಬೇರೆ ಬೇರೆ ಹೋಟ್ಲಾಗ ಉಳ್ಕೊಂಡಿದ್ರು. ಒಂದು ಹೋಟ್ಲಲ್ಲಿ ತಿಂಡಿ ಸೇರಿದ್ವಿ, ಬಂದಿರೋದು ಮಾಹಿತಿ ಗೊತ್ತಾಗಿ ಅಷ್ಟೇ. ಈಗ ಸರ್, ನಮ್ಮ ದಾವಣಗೆರೆ ಜಿಲ್ಲೆ ಕೆಲವೊಂದಷ್ಟು ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಡು ತಾವು DK ಶಿವಕುಮಾರ್ ಹತ್ರ ಹೋಗಿರುವಂಥ ಒಂದು ಫೋಟೋ ಈಗ ವೈರಲ್ ಆಗ್ತಿರುವಂಥದ್ದು. ಏನು ಸರ್, ಅದು ಅವ್ರಿಗೆ ಏನಾದರೂ ಕನ್ವಿನ್ಸ್ ಮಾಡೋಕ್ಕೆ ಅಥವಾ ಅವರವರ ಮುಖಾಮುಖಿ ಮಾತಾಡ್ಸೋಕೆ ಏನಾದರೂ ಹೋಗಿದ್ರೆ ಹೇಗೆ ಅಂತ? ನೋಡಿ, ನಾನು ಅವ್ರನ್ನ ಕರ್ಕೊಂಡೋಗಿಲ್ಲ, ಅವರೇ ನಾನು ಕರ್ಕೊಂಡೋಗಿದ್ದು. ಈಗೇನು ನಮ್ಮ ಜಿಲ್ಲೆ ಅಭಿವೃದ್ಧಿಗಳಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಚನ್ನಗಿರಿ ಇರ್ಬೋದು, ಜಗಳೂರು ಇರ್ಬೋದು, ಹೊನ್ನಾಳಿ ಇರ್ಬೋದು,
ಈ 3 ಕಾನ್ಸ್ಟಿಟ್ಯೂನ್ಸಿಗಳು ನೀರಾವರಿ ಅಭಿವೃದ್ಧಿಗಳ ಬಗ್ಗೆ ಪಕ್ಷ ಸಂಘಟನೆಗಳ ವಿಷಯ ಬಗ್ಗೆ ಚರ್ಚೆಗೆ ಇವರು ಉಪಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿದ್ದರು. ನಾನು ಅವ್ರ ಜೊತೆಗೆ ಹೋಗಿದ್ದೆ. ಸರ್, ಇವತ್ತು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಸಾಕಷ್ಟು ಮಂದಹಾಸ ಇತ್ತು, ತಮ್ಮ ಮುಖದಲ್ಲೂ ಸಹ ಸಾಕಷ್ಟು ಮಂದಹಾಸ ಇದೆ. ಏನು ಬ್ರೇಕ್ಫಾಸ್ಟಲ್ಲಿ ಒಳ್ಳೆ ಬಾದಾಮಿ ಗೋಡಂಬಿ ಏನಾದರೂ ಇತ್ತ ಇವತ್ತು ಹೇಗೆ ಅಂತ? ನಿಮ್ಮ ಬಾದಾಮಿ ಗೋಡಂಬಿ ಇದ್ದರೆ ಖುಷಿ ಇರಲೇಬೇಕಲ್ಲ. ಮತ್ತೆ ಬಾದಾಮಿ ಗೋಡಂಬಿ ಅಂದರೆ ಸಿ ಎಂ ಸ್ಥಾನ ಕೊಡೋದು ಅಂತ ಅರ್ಥ. ನನಗೆ ಗೊತ್ತಿಲ್ಲಪ್ಪ. ನಮ್ಮಲ್ಲಿ ಬಾದಾಮಿ ಗೋಡಂಬಿ ತಿನ್ನೋದು ಅಂತ ಅರ್ಥ. ನಮ್ಮ ಹತ್ರ ಮಾಹಿತಿ ಇಲ್ಲ. ಪಕ್ಕ ಈಗ ಅಂದರೆ ಮಕರ ಸಂಕ್ರಾಂತಿ ನಂತರ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ. ಸಂಕ್ರಾಂತಿ ಬಂದಾಗ ಬರ್ರಿ ಮಾತಾಡೋಣ. ಈಗ ಬೇಡ. ಸಂಕ್ರಾಂತಿ ಆಗುತ್ತಾ ಸಂಕ್ರಾಂತಿ ಆಗುತ್ತಾ ಹೇಗೆ ಅಂತ ಸರ್? ಸಂಕ್ರಾಂತಿನೇ, ಬೇರೆ ಹೆಂಗಾಗ್ತದೆ? ಸಂಕ್ರಾಂತಿ ಆಗ್ತದೆ, ಹಬ್ಬ ಮಾಡೋಣ. ಒಟ್ಟರೆ ನವಂಬರ್ ಕ್ರಾಂತಿ ಈಗ ಜನವರಿ ಕ್ರಾಂತಿಯಾಗಿ ಮಾರ್ಪಟ್ಟಿದೆ. ಯಾವುದು ಕ್ರಾಂತಿ ಇಲ್ಲ ಅಂತ ಇಂದು ಹೇಳಿದ್ವಿ. ಅದರ ಆಯ್ತು. ಈಗ ನವಂಬರ್ ಮುಗೀತು, ಅದರ ಕ್ರಾಂತಿ ಆಯಿತಾ? ಸುಮ್ಮನೆ ಮಾಧ್ಯಮಗಳ ಸೃಷ್ಟಿ, ವಿರೋಧ ಪಕ್ಷ ಸೃಷ್ಟಿ ಬಿಟ್ಟರೆ ಯಾವ ಕ್ರಾಂತಿನಿಲ್ಲ, ಯಾವುದಿಲ್ಲ. ಒಳ್ಳೆ ಉತ್ತಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಮುಂದುವರಿಯುತ್ತೆ. ಸಿದ್ದರಾಮಯ್ಯ ಅವರು 5 ವರ್ಷ ಸಿ ಎಂ ಆಗಿ ಅವರೇ ಮುಂದುವರಿತಾರೆ. ನಿನ್ನ 2.5 ವರ್ಷ ಉಳಿದ 2.5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾಳೆ ವಿಠಲ್ ಅನ್ನೋದು ಮುಖ್ಯಮಂತ್ರಿ ಅಂತ ತೀರ್ಮಾನ ಮಾಡಿದ್ರೆ ನೀವೇ ಮುಂದುವರಿತೀರಿ. ಸರ್, ಈಗ ಹೈಕಮಾಂಡ್ ಅಂಗಳದಲ್ಲಂತೂ ಇನ್ನೂ ಇದ್ದಂಗೆ ಆಯ್ತು ಇದು ಚರ್ಚೆ ಇಲ್ಲ. ನೀವು ಕೇಳೋದಕ್ಕೆ ಹೈಕಮಾಂಡ್ ಹೇಳ್ಬೇಕು, ಚೇಂಜ್ ಮಾಡಬೇಕು ಅಂದರೆ. ಈಗ ಸರ್, ಈಗ ನಿಮ್ಮ ಪ್ರಕಾರ ಹೈಕಮಾಂಡೇ ಒಲ ಮಾಡಿ ನೀವು ಸಿ ಎಂ ಆಗಿ ಅಂತ ಹೇಳಬೇಕು ಅಲ್ಲ? ಹೈಕಮಾಂಡ್ ತೀರ್ಮಾನನೇ. ನಾವು ಹೈಕಮಾಂಡ್ ತೀರ್ಮಾನ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ. ಹೈಕಮಾಂಡ್ ತೀರ್ಮಾನ ಮಾಡುವಂತೆ ಕೆಲವೊಂದಷ್ಟು ಒತ್ತಡಗಳು ಹೋಗಿದೆ ಅನ್ನೋಂಥ ಒಂದು ಮಾಹಿತಿ ಇದೆ ಸರ್. ನನಗಿಲ್ಲ ಮಾಹಿತಿ, ನಾನೇನು ಒತ್ತಡ ಹಾಕಿಲ್ಲ. ಓಕೆ ಸರ್, ಕೆಲವೊಂದಷ್ಟು ಇದ್ರ ಮಧ್ಯೆ ಆ ದಲಿತ ಸಮುದಾಯದವರು ಸಿ ಎಂ ಆಗ್ಬೇಕು ಅನ್ನೋಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಸರ್ ಈ ವಿಚಾರಕ್ಕೆ? ತಪ್ಪೇನಿದೆ? ಕುರ್ಚಿ ಖಾಲಿ ಇದ್ದಾಗ ದಲಿತ ಸಿ ಎಮ್ ಆಗಲಿ, ವಾಲ್ಮೀಕಿ ಸಿ ಎಮ್ ಆಗಲಿ, ಕುರುಬ ಸಮುದಾಯದವರಾಗಲಿ, ಅಲ್ಪಸಂಖ್ಯಾತರಾಗಲಿ, ಇನಿವನ್ ಲಿಂಗಾಯತರಾಗಲಿ, ಯಾವ ಸಮುದಾಯದವರು ಮುಖ್ಯಮಂತ್ರಿನಾರು ಮಾಡಲಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಇರಲಿ ಅನ್ನೋದು ನನ್ನ ವೈಯಕ್ತಿಕ ಆಶಯ. ಏನಿದಿಷ್ಟು ಚನ್ನಗಿರಿ ಶಾಸಕರಿರುವಂಥ ಶಿವಗಂಗಾ ಬಸವರಾಜರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಇಳಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.